ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ವೆರೈಟಿಯ ಹಲಸಿನ ಹಣ್ಣು ಮಂಗಳೂರಿನಲ್ಲಿ. ಯಾವ ಕಾರಣಕ್ಕೆ ಹಳ್ಳಿನಲ್ಲಿ ಸಿಕ್ಕುವಂಥದ್ದು ಅಂಥದ್ದು ಏನಿಲ್ಲ, ಭಾರಿ ರುಚಿ ಉಂಟು. ಗಿಡ ನೆಟ್ಟು 6 ವರ್ಷದ ನಂತರ ಸಿಕ್ಕ ಕಡಿಮೆ ಮೇಣದ ಸಿಹಿ ಹಲಸಿನ ಹಣ್ಣು ಇಲ್ಲಿದೆ ನೋಡಿ. ಇದು ನಿಜವಾಗಿ ಸವಿಲಿಕ್ಕಿರುವ ಹಣ್ಣು, ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ. ಕೂಳೂರಿನ ತೋಟದಲ್ಲೀಗ ಥೈಲ್ಯಾಂಡ್ ಹಲಸಿನ ಹಣ್ಣಿನ ಪರಿಮಳ. ಈ ತಳಿ ಖಂಡಿತವಾಗಿ ಒಂದು ಬೆಳೆಸುವ ತಳಿ, ಮತ್ತೆ ಸೊಳೆ ತೆಗೆದು ಮಾರುವವರಿಗೆ ಒಳ್ಳೆಯದು. ಥೈಲ್ಯಾಂಡ್ ವೆರೈಟಿಯ ಹಲಸಿನ ಹಣ್ಣು ಮಂಗಳೂರಿನಲ್ಲಿ ಆಗಿದ್ದು ವಿಶೇಷ ಹಾಗೂ ವಿನೂತನ. ಇದೊಂದು ವಿಶೇಷ ಚೂರಿ. ಈಗ ಇದನ್ನು ಹೀಗೆ ತೆಗೆಯುವಂಥದ್ದು, ನಿಮಗೆ ತೋಳೆ ಒಂದು ಸಹ ಡ್ಯಾಮೇಜ್ ಆಗುದಿಲ್ಲ, ಫುಲ್ಲು ತೋಳೆ ಬರ್ತದೆ. ಒಂದು ತಿಂದ್ರೆ ಮತ್ತೊಂದು ತಿನ್ಬೇಕು ಎಂದು ಆಗೋದು ಖಂಡಿತ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟು ದಪ್ಪ ಸೊಳೆ ಯಾವುದೇ ಹಲಸಿನ ಹಣ್ಣಲ್ಲಿ ಇಲ್ಲ. ಸರ್ವೇಶ್ ಅಣ್ಣನ ಗಾರ್ಡನಿಂಗ್ ಪ್ರೀತಿಗೆ ಮನಸೋತ ಮಂಗಳೂರಿನ ಜನ. ಪೆಟ್ ಡ್ಯಾಮ್ ರಾಂಗ್ ಅಂತೇಳಿ ಥೈಲ್ಯಾಂಡಿನ ಅಲ್ಲಿಯ ಕಮರ್ಷಿಯಲ್ ವೆರೈಟಿ, ಬಹಳ ಅದ್ಭುತ ಹಣ್ಣು. ಮಂಗಳೂರಿನ ಕೂಳೂರಿನಲ್ಲಿ ಅದ್ಭುತವೇ ಆಗಿದೆ. ಹೌದು, ಥೈಲ್ಯಾಂಡ್ ವೆರೈಟಿಯ ಹಲಸಿನ ಹಣ್ಣು ಆಗಿರೋದು ಈಗ ಎಲ್ಲರಲ್ಲೂ ಸಂತಸವನ್ನ ತಂದಿದೆ. ಕೂಳೂರಿನ ಮಾರೂರವರ ಅಂಗಡಿಯ ಪಕ್ಕದಲ್ಲಿರುವ ರಸ್ತೆಯಲ್ಲಿ ಹೋದ್ರೆ ಚಿಗುರು ನರ್ಸರಿ ಸಿಗುತ್ತದೆ. ಇದರ ಮಾಲೀಕರಾದ ಶ್ರೀ ಸರ್ವೇಶ್ ರಾವ್ ಈ ಥೈಲ್ಯಾಂಡ್ ತಳಿಯ ಗಿಡ ನೆಟ್ಟು ಸುಮಾರು 6 ವರ್ಷದ ನಂತರ ಈಗ ಹಣ್ಣನ್ನ ಕೊಟ್ಟಿದೆ. ಬನ್ನಿ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಇದು ಪೆಟ್ ಡ್ಯಾಮ್ ರಾಂಗ್ ಅಂತೇಳಿ ಥೈಲ್ಯಾಂಡಿನ ಅಲ್ಲಿಯ ಕಮರ್ಷಿಯಲ್ ವೆರೈಟಿ, ಬಹಳ ಅದ್ಭುತ ಹಣ್ಣು. ದಪ್ಪ ಸೋಳೆ, ಸಣ್ಣ ಬೀಜ, ಮತ್ತು ಒತ್ತೊತ್ತಾಗಿರ್ತದೆ, ಫುಲ್ಲು ಫಿಲ್ಲಿಂಗ್, ಮತ್ತು ಬಹಳ ಸಿಹಿ. ಇದನ್ನೀಗ ಇದರಲ್ಲಿ ಸುಮಾರು ಹಣ್ಣಾಗಿತ್ತು, ಆದರೆ ಇದರದ್ದು ನಾನು ಈಗ ಗಿಡ ಮಾಡಿದ್ದೇನೆ ಅಷ್ಟೇ, ಇನ್ನೂ ಮಾರ್ಕೆಟಿಗೆ ಬಿಡಬೇಕು. ಆದರೆ ಇದರ ವಿಶೇಷ ಏನಂತೇಳಿದ್ರೆ ಅಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಎಲ್ಲ ಮಾರ್ತಾರೆ. ಇದನ್ನು ನಾವು ಇಲ್ಲಿ ಹಲಸಿನ ಸೋಳೆ ಹೇಗೆ ಮಾಡ್ತೇವೋ ಹಾಗೆ ಅಲ್ಲಿ ಮಾರ್ತಾರೆ, ಆಯಿತಾ. ಇದು ಮತ್ತು ಬೇಗ ಹಣ್ಣಾಗ್ತದೆ. ನಿಮಗೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಹಣ್ಣು ಸಿಗ್ತದೆ. ಇದರಲ್ಲಿ ಒಂದು ಕಮ್ಮಿಯಲ್ಲಿ ಒಂದು 8, 9, 10 ಹಣ್ಣಿತ್ತು ಇಲ್ಲಿ. ಇಲ್ಲಿ ಅಲ್ಲಿ ಕೆಳಗೆ ಮೇಲೆ ಎಲ್ಲ ಹಣ್ಣಿತ್ತು, ಅದೆಲ್ಲ ಈಗ ಖಾಲಿ ಆಯಿತು. ಇದನ್ನೀಗ ಕಟ್ ಮಾಡಲಿಕ್ಕೆ ಉಂಟು ಈಗ. ಆನಂತರ ಇದರ ಸಿಹಿ ಎಲ್ಲ ಎಷ್ಟಿದೆ ಅಂತೇಳಿ ಎಲ್ಲ ತೋರಿಸ್ತೇನೆ. ಪೆಟ್ ಡ್ಯಾಮ್ ರಾಂಗ್ ಥೈಲ್ಯಾಂಡಿನ ಒಂದು ಅದ್ಭುತ ಹಲಸು. ನೋಡಿ ಸರ್, ಇದು ನಾನು ಗ್ಯಾಬ್ರಿಯಲ್ ವೇಗಸ್ ಅಂತ ಒಬ್ಬ ಹಲಸು ಬೆಳೆಗಾರ. ನಂದು 10 ಎಕರೆ ಹಲಸಿನ ತೋಟ ಉಂಟು. ನನ್ನ ಅನುಭವ ಪ್ರಕಾರ ಈ ಹಲಸಿನ ಗಿಡ ಇದು ಲೈಟ್ ಡಿಮಾಂಡ್, ತುಂಬ ಬಿಸಿಲು ಬೇಕು ಮತ್ತು ಸ್ಪೇಸ್ ಬೇಕು. ಇಲ್ಲಿ ಇದಕ್ಕೆ ಸಾಕಷ್ಟು ಬಿಸಿಲು ಸಿಗ್ತಾ ಇಲ್ಲ, ಹತ್ರ ಹಾಕಿದ ಗಿಡಗಳನ್ನ, ಮತ್ತು ಅದಕ್ಕೆ ಗೆಲ್ಲು ಹರಡಲಿಕ್ಕೆ ಜಾಗನೂ ಇಲ್ಲ. ಇಷ್ಟು ಕಡಿಮೆಯ ಒಂದು ವಾತಾವರಣದಲ್ಲಿ 2019ರಲ್ಲಿ ನಟ್ಟ ಮರದಲ್ಲಿ ಈಗ ಈ ರೀತಿಯ 7-8 ಫಲ ಕೊಡುವುದು ಅಂತ ಹೇಳಿದ್ರೆ ಒಂದು ವಿಚಿತ್ರವೇ ಸರಿ. ಇದು ಸರಿಯಾದ ಒಂದು ಕೃಷಿ ಮಾಡುವವರಿಗೆ ಓಪನ್ ಸ್ಪೇಸಲ್ಲಿ ನಟ್ಟರೆ ಈ ಹಣ್ಣುಗಳು ಈಗ ಇರುವ ಇದಕ್ಕೆ ಸೈಜ್ಗಿಂತ ದುಪ್ಪಟ್ಟು ಒಂದು ಡಬಲ್ ಸೈಜ್ ಬರುತ್ತೆ, ಈಗ ಸಂಶಯನೇ ಇಲ್ಲ. ನೋಡು ಇದು ಹೇಗಿದೆ ಅಂತ. ಈಗ ಇದು ಗಿಡದಲ್ಲೇ ಹಣ್ಣಾಗಿದೆ. ಗಿಡದಲ್ಲಿ ಹಣ್ಣು ಸಹ ಉದುರಿಲ್ಲ, ಏನು ಸಹ ಏನಾಗಲಿಲ್ಲ ಅದಕ್ಕೆ. ವಾಹ್, ಏನು ದಪ್ಪ ಸೊಳ್ಳೆರಿದು. ಇದು ಸ್ವಲ್ಪ ಕೊಯ್ಬೇಕು, ಎಳಿಬೇಡಿ. ಅತ್ಯಂತ ದಪ್ಪ ಸೊಳ್ಳೆ ಉಂಟು. ಮತ್ತೆ ಇದರ ಮಿಡ್ ಕೋರ್ ಭಾಳ ಸಣ್ಣ ನೋಡಿ. ಇಲ್ಲಿ ಮಿಡ್ ಕೋರ್ ಈ ಕಡೆ ಇಲ್ಲಿ ಇದು ಉದ್ದಕ್ಕೆ ಬಂದಿಲ್ಲ, ಎಷ್ಟು ಸಣ್ಣ ಮಿಡ್ ಕೋರ್ ನೋಡಿ, ಗೂಂಜಿ ಭಾಳ ಸಣ್ಣದು ನೋಡಿ ಎಷ್ಟು. ಇದನ್ನೀಗ ಇಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ದಪ್ಪ ಇದೆ ಅಂತೇಳಿ. ಸೋಳೆಗಳು ಫುಲ್ಲು ಫಿಲ್ಲಿಂಗ್. ಇದನ್ನೀಗ ಅಲ್ಲಿ ಕಟ್ ಮಾಡಿ ನೋಡುವ, ಆ ಸೋಳೆ ಸೈಜ್ ಎಲ್ಲ ಗೊತ್ತಾಗ್ತದೆ ಆಗ.
ಇದೊಂದು ವಿಶೇಷ ಚೂರಿ. ಇದು ಹಲಸಿನ ಗುಂಜಿ ತೆಗಿಲಿಕ್ಕೆ ನೋಡಿ ಹೀಗೆ ಬೆಂಡಾಗಿ ಉಂಟು. ಇಲ್ಲಿ ಒಳ್ಳೆ ಶಾರ್ಪ್ ಇದೆ. ಇದು ಅನಿಲ್ ಬಳಂಜಿ ಅವರು ತರಿಸಿಕೊಟ್ಟದ್ದು ವಿಯೆಟ್ನಾಂನಿಂದ. ಈಗ ಇದನ್ನು ಹೀಗೆ ತೆಗೆಯುವಂಥದ್ದು. ಈ ರೀತಿ ನಾವು ಗುಂಜಿ ತೆಗೆಯುವಾಗ ನಿಮಗೆ ತೋಳೆ ಒಂದು ಸಹ ಡ್ಯಾಮೇಜ್ ಆಗೋದಿಲ್ಲ, ಫುಲ್ಲು ತೋಳೆ ಬರ್ತದೆ, ಯಾವುದು ಸಹ ಹಾಳಾಗ. ನೋಡಿ ಹೀಗೆ ಈ ಚೂರಿಯಲ್ಲಿ ತೆಗೆದ ಕಾರಣ ಇದು ಒಂದೇ ಒಂದು ಚೂರು ಇದಾಗೋದಿಲ್ಲ, ಯಾವುದು ತೋಳೆ ಯಾವುದು ಡ್ಯಾಮೇಜ್ ಆಗೋದಿಲ್ಲ, ಬೀಜ ಯಾವುದು ಹಾಳಾಗೋದಿಲ್ಲ. ನೋಡಿ ಎಷ್ಟು ದಪ್ಪ ತೋಳೆ ಅಂತೇಳಿ. ಇದು ಪ್ರಥಮ ಫಲ ಆದ ಕಾರಣ ನೋಡಿ, ಇದು ನೋಡಿ, ಇದು ಈ ಸೋಳೆಯ ಒಂದೊಂದು ಸೋಳೆಗಳು ಇದರಿಂದ ಸಿಹಿಗ ಅಳಿಲಿಕ್ಕೊಂದು ಮಾಪನ ಉಂಟು, ಅದು ಅಳಿಯುವ ಯಾವ ರೀತಿ ಬರ್ತದೆ ಅಂತ ಸ್ವಲ್ಪ ಕಮ್ಮಿ ಬರಲಿಕ್ಕೆ ಸಾಕು. ಯಾವಾಗಲೂ ಹಲಸಿನ ಗಿಡ ಮೆಚ್ಯೂರ್ ಆಗಬೇಕು ಅಂತ ಹೇಳ್ತಾರೆ ವೇಗಸರು. ಅದು ಇದು ಥಿಕ್ನೆಸ್ ನೋಡಿ. ಇದು ಇದೇ ಸಂದರ್ಭದಲ್ಲಿ ಸರ್ವೇಶ್ ರಾವ್ ಅವರ ಸ್ನೇಹಿತರು ಕೂಡ ಬಂದಿದ್ರು. ಹಲಸಿನ ಹಣ್ಣನ್ನ ತಿಂದು ಅವ್ರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇದರಲ್ಲಿ ವಿಶೇಷ ಎಂತ ಅಂತ ಹೇಳಿದರೆ, ಒಂದು ಸೋಳೆ ದಪ್ಪ, ಎರಡನೇ ಅದರ ಬೀಜ ಬರೀ ಚಿಕ್ಕದು, ಮೂರನೇ ಆ ಹಲಸಿನ ಹಣ್ಣನ್ನು ನೀವು ನೋಡಿದರೆ ಅದರಲ್ಲಿ ವೇಸ್ಟ್ ರೆಚ್ಚೆಗಳು ಕಡಿಮೆ, ಮತ್ತು ತಿನ್ನಲಿಕ್ಕೆ ಮೃದು. ಯಾವ ಕಾರಣಕ್ಕೆ ಹಲ್ಲಿನಡಿಯಲ್ಲಿ ಸಿಕ್ಕುವಂಥದ್ದು ಅಂಥದ್ದು ಏನಿಲ್ಲ, ಭಾರಿ ರುಚಿ ಉಂಟು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟು ದಪ್ಪ ಸೋಳೆ ಯಾವುದೇ ಹಲಸಿನ ಹಣ್ಣಲ್ಲಿ ಇಲ್ಲ. ಅದು ತಿನ್ನಲು ಸಹ ಕ್ರಿಸ್ಪಿಯಾಗಿ ಚೆಂದ ಒಳ್ಳೆಯದಾಗಿರುತ್ತದೆ. ಮತ್ತು ಇದನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ಒಂದು ಇದಕ್ಕೊಂದು ಪ್ರಾಮುಖ್ಯತೆಯಿಂದ ಇದು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಾರ್ಕೆಟಿಂಗ್ ಸಹ ಮಾಡ್ಬೋದು. ಭಾರಿ ರುಚಿವತ್ತಾಗಿ ತಿನ್ನಲು ಭಾರಿ ಖುಷಿಯಾಗುತ್ತೆ. ಟೇಸ್ಟ್ ಸೂಪರ್ ಇದೆ. ನೋಡಿ, ಇದು ಯಾವುದೇ ಆಹಾರ ಪದಾರ್ಥ ಸೇವನೆ ಮಾಡುವಾಗ ಎರಡು ವಿಷಯ ಶಬ್ದ, ಒಂದು ತಿನ್ನುವುದು, ಇನ್ನೊಂದು ಸವಿಯುವುದು. ಇದು ನಿಜವಾಗಿ ಸವಿಲಿಕ್ಕಿರುವ ಹಣ್ಣು, ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ, ಮತ್ತು ನೀವು ಆ ಹಣ್ಣನ್ನು ಕತ್ತರಿಸುವಾಗ ಅರ್ಧ ಅಂಶ ಕತ್ತರಿಸುವನ್ನೇ ತಿಂದು ಹೋಗ್ತದೆ ಅಂಥ ಹಣ್ಣು. ದಪ್ಪ ಸೊಳೆ, ಬೀಜ ಸಣ್ಣದು, ಒಟ್ಟು ಎಡಿಬಲ್ ಪಾರ್ಟ್, ಇಡೀ ಹಣ್ಣಿನ ಎಡಿಬಲ್ ಪಾರ್ಟಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಅಂತ ಒಂದು ಅನಿಸ್ತದೆ. ಜಾಗ ಇದ್ದವ್ರು ನೆಡಬೇಕಾದ ತಳಿ ಇದು, ಪೆಟ್ ಡ್ಯಾಮ್ ರಾಂಗ್. ನಾನು ಗ್ಯಾಬ್ರಿಯಲ್ ವೇಗಾಸ್. ನನ್ನ 10 ಎಕರೆ ತೋಟದಲ್ಲಿ 70ಕ್ಕೂ ಮೀರಿ ತಳಿಗಳಿವೆ. ಆದರೆ ಇಷ್ಟು ದಪ್ಪದ ಸೊಳೆ ನಾನು ನೋಡಿದ್ದು ಇದು ಮೊದಲ ಸಲ, ಮತ್ತು ಬೀಜ ಸಣ್ಣದು. ಆದರೆ ಇದು ಸ್ವಲ್ಪ ಸಿಹಿ ಕಡಿಮೆ ಉಂಟು. ಬಹುಶಃ ಇದು ಗಿಡ ಸಣ್ಣದಾದ ಕಾರಣ ಈ ಸಿಹಿ ಮೊತ್ತದ ರುಚಿ ಬರೋದು ಮರಕ್ಕೆ ಒಂದು 7-8 ವರ್ಷ 10 ವರ್ಷ ಪ್ರಾಯ ಆಗಬೇಕು, ಆಗ ಅದರ ಮೂಲ ಗುಣ ಬರ್ತದೆ. ಈ ತಳಿ ಖಂಡಿತವಾಗಿ ಒಂದು ಬೆಳೆಸುವ ತಳಿ, ಮತ್ತು ಸೊಳ್ಳೆ ತೆಗೆದು ಮಾಡುವವರಿಗೆ ಒಳ್ಳೆಯದು. ಬಹುಶಃ ವ್ಯಾಕ್ಯೂಮ್ ಚಿಪ್ಸ್ ಫ್ರೈಗೆ ಕೂಡ ಇದು ಅತ್ಯಂತ ಉತ್ತಮ ಆಗ್ಬೋದು ಅಂತ ನನ್ನ ಅನಿಸಿಕೆ. ಒಂದು ಉತ್ತಮ ತಳಿ.
ಒಳ್ಳೆ ಕ್ರಿಸ್ಪಿ ಉಂಟು, ತಿನ್ನಲಿಕ್ಕೆ ರುಚಿ ಉಂಟು. ನೋಡಿ, ಇದು TSS ಮೀಟರ್, ಅಂದರೆ ಇದನ್ನು ಸಿಹಿಯನ್ನು ಅಳೆಯುವಂಥ ಮಾಪನ. ಇದಕ್ಕೆ ಯಾವುದೇ ಹಣ್ಣಿನ ರಸವನ್ನು ಇದಕ್ಕೆ ಹಾಕಿದರೆ, ಹೀಗೆ ಇದಕ್ಕೆ ಒಂದೆರಡು ಡ್ರಾಪ್ ಹಾಕಿ ಇದನ್ನು ಹೀಗೆ ಕ್ಲೋಸ್ ಮಾಡಬೇಕು. ಆನಂತರ ಇದರಲ್ಲಿ ರೀಡಿಂಗ್ ಬರ್ತದೆ. ಇದರಲ್ಲಿ ಈಗ 25 ರೀಡಿಂಗ್ ಬರ್ತಾ ಉಂಟು, 25 TSS. ಇದು ಪ್ರಥಮ ಫಲ ಆದ ಕಾರಣ ಗಿಡ ಸ್ವಲ್ಪ ಮೆಚ್ಯೂರ್ ಆಗಬೇಕು. ಇದು ಆ್ಯಕ್ಚುಲಿ 32-35ರವರೆಗೆ ಸಿಹಿ ಬರ್ತದೆ ಒರಿಜಿನಲ್ ಇದರಲ್ಲಿ. ಇನ್ನೊಂದು 2 ಬರುವ ವರ್ಷ ಇದ್ದದ್ದು ಸಿಹಿ ಇನ್ನೂ ಜಾಸ್ತಿ ಆಗ್ತದೆ. ಯಾಕೆಂತೇಳಿ ಗಿಡ ಬೆಳೀತದೆ, ಆಗ ಇನ್ನೂ ಸಿಹಿ ಬರ್ತದೆ. ಈಗ ತಿನ್ನಲಿಕ್ಕೆ ಬಹಳ ರುಚಿ ಉಂಟು, ಜ್ಯೂಸಿಯಾಗಿ ಉಂಟು, ರುಚಿ ಉಂಟು, ದಪ್ಪ ಉಂಟು, ಸಣ್ಣ ಬೀಜ, ಎಲ್ಲ ವಿಷಯದಲ್ಲಿ ಇದು ಅದ್ಭುತ ಉಂಟು. ಮತ್ತು ಇದಕ್ಕೆ ಮುಖ್ಯವಾಗಿ ರೋಗ ಇಲ್ಲ. ನಿಮ್ಮ ಕರಾವಳಿಗೆ ಹೆಚ್ಚಿನ ಹಲಸು, ವಿದೇಶಿ ಹಲಸುಗಳಿಗೆ ಸ್ವಲ್ಪ ರೋಗ ಬಾಧೆ ಜಾಸ್ತಿ. ಇದಕ್ಕೀಗ ಇಷ್ಟರವರೆಗೆ ರೋಗದ ಸಮಸ್ಯೆ ಬರಲಿಲ್ಲ. ಇನ್ನು ನೋಡಬೇಕು, ಇದನ್ನು ಕಮರ್ಷಿಯಲ್ ಆಗಿ ಮಾಡಬೇಕು. ಆದರೆ ಗಿಡ ಈಗ ನನ್ನ ಹತ್ರ ಲಭ್ಯ ಇಲ್ಲ. ಯಾಕೆಂತೇಳಿದ್ರೆ ಇದು ಈ ವರ್ಷದ ಪ್ರಥಮ ಫಲ ಆದ ಕಾರಣ ಹಣ್ಣನ್ನು ನೋಡಿಕೊಂಡೇ ನಾನು ಗಿಡ ಮಾಡುವಂಥದ್ದು. ಈಗ ಕಸಿ ಕಟ್ಟಿಟ್ಟಿದ್ದೇನೆ, ಇನ್ನು ಅಕ್ಟೋಬರಿಗೆ ಗಿಡ ರೆಡಿ ಆಗ್ತದೆ. ಈಗ ಕೇಳಿದರೆ ಗಿಡ ಸಿಕ್ಕೋದಿಲ್ಲ. ಈಗ ಬುಕ್ಕಿಂಗ್ ಮಾಡ್ಬೋದು, ಅಕ್ಟೋಬರಲ್ಲಿ ಗಿಡ ಕೊಡ್ಬೋದು. ಇದರ ಬಗ್ಗೆ ನಿಮಗೂ ಮಾಹಿತಿ ಬೇಕಾದ್ರೆ ನೀವು ಮಂಗಳೂರಿನ ಕೂಳೂರಿನಲ್ಲಿರುವ ಚಿಗುರು ನರ್ಸರಿಗೆ ಭೇಟಿ ಕೊಡಿ. ಇಂಥ ವಿಶೇಷ ಸುದ್ದಿಗಾಗಿ ತಿಂಡಿ ಚಾನೆಲ್ ಅನ್ನ ಈಗಲೇ ಫಾಲೋ ಮಾಡಿ.